ಗುರುಮೂರ್ತಿ ಪೂಜ್ಯಮೂಲೋ ಗುರುಪಾದ ಮಂತ್ರಮೂಲೋ ಗುರುವಾಕ್ಯಂ ಮುಕ್ತಿಮೂಲೋ ಗುರುಕೃಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರೆಯಾದ ಶ್ರೀ ನಿಜಗುಣ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾತಂಡ ಸಾವಯ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇನೆ. ಕೈವಲ್ಯ ಪದ್ಧತಿ ಗ್ರಂಥ ನಿಜಗುಣ ಶಿವಗಳು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ನೀತಿ ಕ್ರಿಯಾಚರ್ಯ ಸ್ಥಳ ನಡೀತಾ ಇರೋದು. ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 11ನೇ ಪದತನ ಆಗಿದೆ. ಈಗ ಅದು ಯಾವುದು ಬರ್ತಾ ಇಲ್ಲ, ಅದು ಬಂತು. ಬಂತು. ಓಕೆ. ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ 11ನೇ ಪದ ಯಾವುದು? ಕಾಲ ಕರ್ಮ ಮಾಯೆ ಎಂಬಿವನು ಗೆಲ್ಲಲಹುದು, ವಿಶಾಲಮತಿಗಳು ಶಿವಭಕ್ತಿ ಯುಕ್ತರಾಗಿರೆ ಅಂತಕ್ಕಂಥ ನಿನ್ನೆ ಆಯ್ತದು ಇದನ್ನು. ಇವತ್ತು 12ನೇ ಪದ. ದೇಶ ಕಾಲ ವಸ್ತುಗಳಿಂದ ಈಶನು ಒಲಿವನು, ಕರ್ಮ ಪಾಶವಳಿದು ನಿಜಬಹುದು ಇಂತು ನೋಡಿದರೆ ಅಂತ. ಅಂದ್ರೆ 12ನೇ ಪದ ಇದು. ದೇಶ ಕಾಲ ವಸ್ತುಗಳಿಂದ ಈಶನು ಒಲಿವನು, ಕರ್ಮ ಪಾಶವಳಿದು ನಿಜಬಹುದು ಇಂತು ನೋಡಿದರೆ ಅಂತ. ಅಂದ್ರೆ ದೇಶ ಕಾಲ ವಸ್ತುಗಳಿಂದ ಅಲ್ಲಿ ಪರಮಾತ್ಮ ಅಂತಕ್ಕಂಥದ್ದು, ಪರಮಾತ್ಮ ಅದನ್ನು ಒಲಿತನ, ಇದು ಸತ್ಯನೇ ಅದ ಇದು ಅಂತ. ಅಂದ್ರೆ ದೇಶ ಅಂತಂದ್ರೇನು? ಪುಣ್ಯ ತೀರ್ಥಕ್ಷೇತ್ರಗಳಾಗಿರ್ಬೋದು, ಅದಕ್ಕೆ ದೇಶ ಪುಣ್ಯಸ್ಥಾನಗಳು ಅಂತ ಹೇಳ್ಸ್ಕೊತದ. ಕಾಲ ಅಂದ್ರೆ ಪುಣ್ಯಕಾಲ. ಕಾಲ ಅಂದ್ರೆ ಪುಣ್ಯಕಾಲ ಅಂತಂದ್ರೆ ಏನು? ಬೇರೆ ಬೇರೆ ಪುಣ್ಯಕಾಲಗಳಂತೆ ಶಿವರಾತ್ರಿ ಆ ಥರ ಈ ಥರ ಅಂತಂದು ಒಳ್ಳೆ ಶಿವರಾತ್ರಿ ಆಯಿತು, ಆರಾಧನೆ ಕಾಲ ಆಯಿತು. ಈ ಥರದ ಕಾಲ ಪುಣ್ಯಕಾಲ ಅಂತ ಹೇಳ್ಸ್ಕೊತಾವ ಜ್ಞಾನಿಗಳ ಇವು ಆಚರಣೆಗಳು ಇದ್ದ ಸಮಯ. ಆಮೇಲೆ ಪುಣ್ಯ ವಸ್ತುಗಳಿಂದ ಅಂತಂದ್ರೇನು? ಈ ಪುಣ್ಯ ವಸ್ತುಗಳಂದ್ರೆ ಯಾವುದು? ವಿಭೂತಿ, ರುದ್ರಾಕ್ಷ ಅಂತ ಏನು ಇರ್ತಾವ ಪುಣ್ಯ ವಸ್ತುಗಳಂತ ಹೇಳಿಸ್ಕೊತದ. ಪುಣ್ಯ ವಸ್ತುಗಳಿಂದಲೂ ಪರಮಾತ್ಮನ ಮೆಚ್ಚುವನು, ಪರಮಾತ್ಮ ಮೆಚ್ಚುತ್ತಾನ. ಈ ಮೂರು ಇದರಿಂದ. ಮತ್ತು ಪುಣ್ಯ ಪಾಪ ಅಂತಕ್ಕಂಥ ಹಗ್ಗ ಹರಿದು ಏನಾಗ್ತದ? ಸತ್ಯವಾದ ವಸ್ತುವಿನ ಪ್ರಾಪ್ತಿ ಆಗ್ತದೆ ನೋಡಪ್ಪ. ಎಲ್ಲಿ ಪುಣ್ಯ ಸ್ಥಾನದಲ್ಲಿ, ಆಮೇಲೆ ಪುಣ್ಯ ಕಾಲಗಳ ಸಮಯದಲ್ಲಿ, ಆಮೇಲೆ ಪುಣ್ಯ ವಸ್ತುಗಳಿಂದನೂ ಕೂಡ ಅಂತ ಇದಕ್ಕೆ ಹೇಳ್ತಾರೆ. ಮೊದಲನೇ ನುಡಿನಲ್ಲಿ, ಕಾಶಿಯಲ್ಲಿ ಜಾರ ವಿಪ್ರನು ಓರ್ವಳ ನೀಚ ವಾಸದ ಸುರೆಯ ಭಾಂಡದೊಳು ಸಾಯಲು ಅವನು ಮೋಸವಿಲ್ಲದೆ ಆ ಪೆಸರಿಂದ ಲಿಂಗವೆನಿಸಿ ವಿಲಾಸವಚ್ಚಳಿಯದೆ ಪೂಜ್ಯತೆ ಒಡೆದಿರಲು ಅಂತ. ಅಂದ್ರೆ ಕಾಶಿಯಲ್ಲಿ ಅಂದರೆ ಇಲ್ಲಿ ಪುಣ್ಯ ದೇಶ ಅಂದರೆ ದೇಶ ಅಂತಕ್ಕಂಥದ್ದು ಆ ಪವಿತ್ರ ಜಾಗದ ಮಹಿಮೆ ಬಗ್ಗೆ ಹೇಳ್ತಾರೆ ಇವರು. ಈಗ ಕಾಶಿ ಅಂತಕ್ಕಂಥದ್ದು ಭಾಳ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ ಅಂತ ಹೇಳ್ಸ್ಕೊತದ. ಹಾಗಾಗಿ ಅಲ್ಲಿ ಜಾರ ವಿಪ್ರ ಅಂತಂದ್ರೆ ನಾವು ವ್ಯಭಿಚಾರಿ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಜಾರ ವಿಪ್ರ ಏನಾಗ್ತಾನ? ಬೇರೆ ಸ್ತ್ರೀ ಜೊತೆ ಏನು ಅಲ್ಲಿ ವ್ಯವಹಾರ ಮಾಡ್ತಾನ. ಅವನು ವ್ಯವಹಾರ ಮಾಡಿ ಅದು ಏನಾಗ್ತದ? ಅವನು ಯಾವುದೋ ಒಂದು ಸ್ತ್ರೀ ಜೊತೆ ವ್ಯವಹಾರ ಮಾಡ್ತಿರ್ತಾನ. ಆಕೆ ಗಂಡ ಬಂದಾಗ ಅಲ್ಲಿ ಅವ ಏನು ಆ ಶೆರೆ ತುಂಬ ಪಾತ್ರೆಯಲ್ಲಿ ಅಡಿಕೊಂಡು ಕುಂದಿರ್ತಾನ.
ಅಡಿಕೊಂಡು ಕುಂತಾಗ ಅವ ಅಲ್ಲಿ ಏನಾಗ್ತದ ಅಲ್ಲೇ ಉಸಿರುಗಟ್ಟು ಸತ್ತು ಹೋಗ್ಬಿಡ್ತಾನೆ ಅವನು. ಕಾಶಿಯಲ್ಲಿ ಒಬ್ಬ ಜಾರ ವಿಪ್ರ ಅಂತಂದ್ರೇನು, ಅಲ್ಲಿ ವ್ಯಭಿಚಾರಿ ಪುರುಷ, ವಿಪ್ರ ಅಂದ್ರೇನು ಬ್ರಾಹ್ಮಣ ಪುರುಷ ಏನಾಗ್ತಾನ, ಬೇರೆ ಸ್ತ್ರೀ ಜೊತೆ ವ್ಯವಹಾರ ಇಟ್ಕೊಂಡಿರ್ತಾನ. ಹಂಗಾಗಿ ಅವರಿಬ್ಬರು ಇರೋ ಸಮಯದಲ್ಲಿ ಅವನು ಸ್ತ್ರೀ ಗಂಡ ಬಂದಾಗ ಅವ ಅಲ್ಲಿ ಯಾವುದು ಸೆರೆ ಭಾಂಡದಲ್ಲಿ ಅಲ್ಲಿ ಅಡ್ಕೊಂಡು ಕುಂತಿರ್ತಾನ. ಅಡ್ಕೊಂಡು ಕುಂತಾಗ ಅಲ್ಲಿ ಏನಾಗ್ತದ, ಅಲ್ಲೇ ಬಿದ್ದು ಅಲ್ಲೇ ಇದಾಗಿ ಅವನು ಸತ್ತು ಹೋಗ್ತಾನೆ. ಅವನು ಅಲ್ಲಿ ಸತ್ತೋಗಿ ಏನಾಗ್ತದ, ಅಲ್ಲಿ ಮುಂದೆ ಸತ್ತೋದ್ಮೇಲೆ ಅವನಿಗೇನಾಗ್ತದ, ಆ ಸುರಾಬಾಂಡಲ್ಲಿ ಅಡಗಿಸಿಟ್ಟಿರ್ತಾಳಲ್ಲ ಅದು ಏನು ಅಲ್ಲೇ ಉಸಿರುಗಟ್ಟು ಸತ್ತ ಸಲುವಾಗಿ ಏನಾಗ್ತದ, ಕಾಶಿಯಲ್ಲಿ ಮರಣ ಆದ್ರೆ ಮೋಕ್ಷ ಆಗ್ತದಂತಕ್ಕಂಥದ್ದು ಏನು ಇದಾದ ಅದು ವಾಕ್ಯದ ಆ ರೀತಿ ಅಲ್ಲಿ ಸುರಭಾಂಡ ಲಿಂಗ ಅಂತ ಅದು ಹೇಳ್ಸ್ಕೊಂತಂಥದ್ದು. ಸುರಭಾಂಡ ಲಿಂಗ ಅದನ್ನು ನಡೆದ ಕತೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಒಂದು ಯಾವುದೋ ಒಂದು ಇದರಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ತೋರಿಸಿದ್ದಾರೆ. ಒಂದು ಯಾವ ರೀತಿ ಅಂತಂದ್ರೆ ಅದು ಹಾಸ್ಯ ಇದರಲ್ಲಿ ತೋರಿಸಿದ್ದಾರೆ. ಹಾಸ್ಯ ಸನ್ನಿವೇಶದಲ್ಲಿ ಯಾರು ನರಸಿಂಹರಾಜು ಏನದು ರಾಜ್ಕುಮಾರ್ ನರಸಿಂಹರಾಜ್ ಸಿನಿಮಾದಲ್ಲಿ ಅಲ್ಲಿ ಆ ಕೆಳಗೆ ಹೋಗಿ ಬೆಂಕಿ ಹಚ್ತಿರ್ತಾರ. ಅವ ಅಲ್ಲಿ ಇದ್ರ ಮೇಲೆ ಹಂಡೆದಲ್ಲಿ ಕುಂತಿರ್ತಾನೆ, ಕೆಳಗೆ ಬೆಂಕಿ ಹಚ್ಚಿರ್ತಾರ. ಅವ ತಾಳಲಾರ್ದು ಎದ್ದು ಹೊರಗೆ ಬಂದು ಇದು ಅಡ್ಕೊಳ್ತಾನಲ್ಲ, ಅದು ಸುಮ್ಮನೆ ಸೂಕ್ಷ್ಮವಾಗಿ ತಾತ್ಪೂರ್ತಿಕ. ಆ ರೀತಿ ಅಲ್ಲಿ ಭಾಂಡ್ಯದಲ್ಲಿ ಹೆಂಗೆ ಅಲ್ಲಿ ಸತ್ತೋದ ಅಂತಂದ್ರೆ ಈ ರೀತಿ ಅಲ್ಲಿ ಅವ ಸತ್ತೋದಂತ ಅಲ್ಲಿ ಹೇಳಲಿಕ್ಕೆ ಅದು ಕಾರಣ. ಅದು ಯಾಕಂತಂದರೆ ಕಾಶಿ ಅಂದರೆ ಪುಣ್ಯಕ್ಷೇತ್ರ. ಅದು ಪುಣ್ಯಕ್ಷೇತ್ರ ಇರೋ ಸಲುವಾಗಿ ಒಬ್ಬ ವಿಪ್ರ ಅಂದರೆ ಅಲ್ಲಿ ವ್ಯಭಿಚಾರಿ ಬ್ರಾಹ್ಮಣ ಒಬ್ಬ ಸ್ತ್ರೀ ಜೊತೆ ವ್ಯವಹಾರ ಇಟ್ಕೊಂಡಿರ್ತಾನ. ಹಾಗಾಗಿ ಆ ವ್ಯವಹಾರ ಅವನ ಪತಿಗೆ ಗೊತ್ತಿರೋದಿಲ್ಲ, ಆಕಿನ ಪತಿಗೆ ಗೊತ್ತಿರೋದಿಲ್ಲ. ಅವರಿಬ್ಬರು ಅಲ್ಲಿ ಇರೋ ಸಮಯದಲ್ಲಿ ಅವ್ನು ಬರ್ತಾರೆ. ಅವನ ಪತಿ ಬಂದಾಗ ಆಕೆ ಏನು ಮಾಡ್ತಾಳೆ, ಅವನಿಗೆ ಆ ಸುರಾಭಾಂಡದಲ್ಲಿ ಅಡ್ಕೋ ಅಂತಂದ್ಬಿಟ್ಟು ಅಲ್ಲಿ ಹೇಳಿ ಅಲ್ಲಿ ಕುಂದ್ರಿಸ್ತಾಳಂತ. ಕುಂದ್ರಿಸಿದ ತಕ್ಷಣ ಅವ ಅಲ್ಲೇ ಉಸಿರುಗಟ್ಟು ಸತ್ತು ಹೋಗ್ತಾನೆ ಅವನು. ಎಷ್ಟೋ ಹೊತ್ತು ಇದಾದ್ಮೇಲೆ ಆಕೆ ಆ ಟೈಮಲ್ಲಿ ಬರಲ್ಲ ಅಂತ ಗೊತ್ತಿರ್ತದ. ಮಾಮೂಲಿ ಏನೋ ಚೆನ್ನಾಗಿ ಬಂದಾಗ ಏನು ಮಾಡಬೇಕು ಅಂತಂದು ಅವನಿಗೆ ಮುಚ್ಚಿಟ್ಟಿರ್ತಾಳೆ. ಆ ಟೈಮಲ್ಲಿ ಅವನು ಅಲ್ಲಿ ಉಸಿರುಗಟ್ಟು ಸತ್ತು ಹೋಗ್ತಾನೆ. ಅದಕ್ಕಾಗಿ ಅದು ಸುರಭಾಂಡ ಲಿಂಗ ಅಂತಲ್ಲಿ ಹೇಳ್ಸ್ಕೊತಾರೆ. ಅದು ಅಲ್ಲಿ ಅಂತಲೂ ಕೂಡ ಹೇಳ್ಯಾರ. ಇದನ್ನು ಯಾರು ಬಸವಣ್ಣಂದರು ಆ ಸಮಯದಲ್ಲಿ ನಮ್ಗೆ ಹೇಳೋ ಟೈಮಲ್ಲಿ ಈ ಸುರಭಾಂಡ ಲಿಂಗ ನೋಡ್ರಿ ಕಾಶಿನಲ್ಲಿ ಅಂತ ಹೇಳಿದ್ರು ಅದನ್ನು. ಹಾಗಾಗಿ ಇದು ಒಂದು ದೇಶ ಅಂದರೆ ದೇಶಕ್ಕೂ ಕೂಡ ಅಲ್ಲಿ ಏನೋ ಒಂದು ಪುಣ್ಯ ಪ್ರಾಪ್ತಿ ಆಗ್ತದ ಅಂತ, ಸತ್ಯವಾದ ವಸ್ತುವಿನ ಪ್ರಾಪ್ತಿ ಆಗ್ತದೆ ನೋಡಪ್ಪ ಅಲ್ಲಿ ದೇಶದ ಇದರಿಂದ. ಅದು ಅಲ್ಲಿ ಅವನು ಕೆಟ್ಟ ಕೆಲಸ ಮಾಡಿದರೂ ಕೂಡ ಅಲ್ಲಿ ಪೂಜೆಗೊಳ್ತದಂದ್ರೇನು, ಆ ದೇಶ ಅಂತಂದ್ರೇನು ಪುಣ್ಯಕ್ಷೇತ್ರದ ಮಹಿಮೆಯಿಂದ ಅದು ಪೂಜೆಗೊಳ್ತದಂತ. ಅದು ಸುರಭಾಂಡ ಲಿಂಗ ಅಂತಂದ್ಬಿಟ್ಟು. ಆಮೇಲೆ ದೇಶ, ಆಮೇಲೆ ಕಾಲ. ಎರಡನೇ ನುಡಿನಲ್ಲಿ ಹೇಳ್ತಾರ, ನೀತಿಗೆಟ್ಟು ಹೀನ ಮಾನಿನಿಗೆ ಮೆಚ್ಚಿ ತನಗೆ ಸಂಜಾತ ಸುತೆಯರನೆ ರಮಿಸಿ ಸುಕುಮಾರನು ಪೂತ ಶಿವರಾತ್ರಿಯೊಳು ನೋಡಿ ಲಿಂಗದ ಅಂಗ್ರಿಯನು ಖ್ಯಾತ ಗಣನಾಥನಾಗಿ ಸುಖಮಿರುತ್ತಿರಲು ಅಂತ. ಅಂದ್ರೆ ಇದು ಕೂಡ ಅಲ್ಲಿ ಯಾವ ರೀತಿ ಕೆಟ್ಟ ಕೆಲಸ ಮಾಡಿನೂ ಕೂಡ ಅವನು ಯಾವ ವ್ಯಕ್ತಿ ಯಾವುದು ಕಾಲ ಅಂದರೆ ಪುಣ್ಯ ಕಾಲದಲ್ಲಿ ಅವನು ಶಿವಲಿಂಗನ ದರ್ಶನ ಮಾಡ್ಕೊಂಡದಕ್ಕೆ ಅವನಿಗೆ ಅಲ್ಲಿ ಪುಣ್ಯ ಪ್ರಾಪ್ತಿ ಆಯಿತು ಅಂತಲ್ಲಿ ಹೇಳ್ತಾರೆ. ನೀತಿಗೆಟ್ಟು ನೀತಿಗೆಟ್ಟು ಅಂತ ಅಲ್ಲಿ ಒಬ್ಬ ಒಳ್ಳೆಯ ಮಾರ್ಗದಲ್ಲೇ ಇರೋದಿಲ್ಲ ಅವನು ವ್ಯಕ್ತಿ. ಒಳ್ಳೆಯ ಮಾರ್ಗದಲ್ಲಿ ಇರಲಾರ್ದವನು ಏನು ಮಾಡ್ತಾನೆ, ಅವನು ಮಾಡಬಾರ್ದು ಕೆಲಸಗಳನ್ನೆಲ್ಲ ಮಾಡಿ ಒಬ್ಬ ಯಾವುದು ಮಾಡಿ ಏನಾಗ್ತದ, ಅವನು ತನ್ನ ಏನು ಅನೈತಿಕ ಸಂಬಂಧದಿಂದ ಏನು ಅಲ್ಲಿ ಎಷ್ಟೋ ಜನ ಇದನ್ನಾಗ್ತದೆ, ಏನು ವ್ಯವಹಾರ ಮಾಡಿ ಸಂತಾನ ಆಗ್ತದ. ಸಂತಾನ ಜೊತೆನೂ ಕೂಡ ಏನೋ
ಕೆಟ್ಟ ಕೆಲಸ ಮಾಡಿ ಏನಾಗ್ತದ, ಅವನು ಒಂದು ಒಂದು ದಿವಸ ಏನು ಮಾಡ್ತಾನ, ಹೂ ತರೋದಕ್ಕಾಗಿ ತೋಟಕ್ಕೆ ಹೋಗಿರ್ತಾನೆ. ತೋಟಕ್ಕೆ ಹೋದಾಗ ಆ ದಿವಸ ಏನಾಗ್ತದ, ಶಿವರಾತ್ರಿ ಆಗಿರ್ತದ. ಶಿವರಾತ್ರಿ ಆಗಿರೋದ್ರಿಂದ ಏನಾಗ್ತದ, ಅಲ್ಲಿ ಭಾಳಷ್ಟು ಜನ ಶಿವಲಿಂಗ ಪೂಜೆ ಮಾಡ್ತಿರ್ತಾರಂತ. ಶಿವಲಿಂಗ ಪೂಜೆ ಮಾಡ್ತಿರ್ತಾರೆ. ಅದನ್ನು ನೋಡಿ ಅವ ಸಂತೋಷ ದೊಡ್ಡದಾದ ನೋಡಿ ಬರೋ ಟೈಮಿಗೆ ಒಂದು ತೆಗ್ಗಿನಾಗ ಬಿದ್ದು ಅಲ್ಲಿ ಪ್ರಾಣ ಬಿಟ್ಬಿಡ್ತಾನಂತ. ಅವನು ದುಷ್ಟ ವ್ಯಕ್ತಿ. ಅವ ಅಷ್ಟು ಕೆಟ್ಟ ಕೆಲಸ ಮಾಡಿದರೂ ಕೂಡ, ಅಷ್ಟೆಲ್ಲ ನೀಚ ಕೃತ್ಯಗಳು ಮಾಡಿದರೂ ಕೂಡ, ಶಿವರಾತ್ರಿ ದಿವಸ ಶಿವಲಿಂಗ ದರ್ಶನ ಮಾಡಿದ ಸಲುವಾಗಿ ಏನಾಗ್ತದೆ ಅವನಿಗೆ ಆ ಟೈಮಲ್ಲಿ ಪ್ರಾಣ ಬಿಟ್ಟದ ಸಲುವಾಗಿ ಅವನಿಗೆ ಏನಂತ, ಅವನು ಮಾಡಿದ್ದ ಪಾಪಗಳನ್ನೆಲ್ಲ ಶಿವ ಮನ್ನಿಸಿಬಿಡ್ತಾನೆ. ಮನ್ನಿಸಿ ಗಣಪತಿಯನ್ನು ಕೊಡ್ತಾನಂತ. ಯಾಕಂದರೆ ಶಿವಲಿಂಗ ಆ ದಿವಸ ಶಿವಲಿಂಗ ದರ್ಶನ ಮಾಡಿದಾನೆ ಇವನು ಅಂತಂದ್ಬಿಟ್ಟು. ಆ ರೀತಿ ಪುಣ್ಯ ಕಾಲದಲ್ಲಿ ಆ ದರ್ಶನ ಮಾಡಿದ್ರ ಸಲುವಾಗಿ ಅವನಿಗೆ ಅಲ್ಲಿ ಪರಮಾತ್ಮನ ಒಲುಮೆ ಪ್ರಾಪ್ತಿ ಆಗ್ತದೆ ನೋಡ್ರಪ್ಪ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾರೆ. ದೇಶ, ಕಾಲ. ಇನ್ನು ವಸ್ತು ಅಂತ ಮೂರನೇದ್ದು ನುಡಿನಲ್ಲಿ ಹೇಳ್ತಾರೆ. ಅಡವಿಯೊಳಗೆ ಬಿದ್ದ ಕಡು ಪಾಪಿ ಶಬರನ ಸುಡಗಾಡ ಬೂದಿಗಾಲ ಶುನಿ ಪಣಿದುಳಿಯೆ ತಡೆಯದವನು ಶಂಭುಲಿಂಗದ ಕರುಣದಿಂದೆ ಪಡೆದು ಬಿಡದೆ ಮುಕ್ತಿ ವನಿತೆಗೂಡಿರಲು ಅಂತ. ಅದು ಮೂರನೇ ನುಡಿ. ಅಡವಿಯೊಳಗೆ ಬಿದ್ದ ಕಡು ಪಾಪಿ ಶಬರನ ಅಂದರೆ ಅಡವಿಯೊಳಗೆ ಅಂತಂದರೆ ಒಬ್ಬ ಬೇಡ ಇರ್ತಾನೆ. ಒಬ್ಬನು ಬೇಟೆ ಆಡ್ಲಕ್ಕೇನೋ ಅಲ್ಲಿ ಅರಣ್ಯಕ್ಕೆ ಹೋಗಿರ್ತಾನ. ಆ ದಿವಸ ಇಡೀ ದಿವಸ ಅಲ್ಲಿ ತಿರುಗಾಡಿದ್ರು ಕೂಡ ಅವನಿಗೇನು ಒಂದು ಬೇಟೆ ಸಿಗಲ್ಲ ಅಂತ. ಅವನಿಗೆ ಸಿಗಲ್ಲ. ಆ ಟೈಮ್ನಲ್ಲಿ ಏನಾಗಿರ್ತದ, ಅವನಿಗೆ ತಿರುಗಾಡಿದ್ದು ಇದಕ್ಕೆ ಆಯಾಸ ಆಗಿ ದಣದು ಜ್ವರ ಎಲ್ಲ ಬಂದಂಗೆ ಆಗಿಬಿಟ್ಟಿರ್ತದಂತ. ಬ್ಯಾಸತ್ತ ಅಲ್ಲೇ ಸಮೀಪದ ಸುಡುಗಾಡದಲ್ಲಿ ಮಲಗಿರ್ತಾನ. ಮತ್ತು ಆ ನಾಯಿ ಅವನೇನು ನಾಯಿ ಕರ್ಕೊಂಡು ಹೋಗಿರ್ತಾನಲ್ಲ ಜೊತೆಗೆ, ಆ ನಾಯಿ ಕೂಡ ಅದು ಸುಡುಗಾಡು ಅಲ್ಲೆಲ್ಲೆಲ್ಲಿ ಎಲ್ಲ ಸುಟ್ಟದ್ದು ಅದೆಲ್ಲ ನಾವು ನೋಡಿ ತಿಳ್ಕೊಂಬಂದಿರ್ತದೆ. ಯಾವುದು ಆ ಬೂದಿ ಎಲ್ಲ ಅಲ್ಲಿ ಸುಡುಗಾಡ್ದಂತಾರೆ ಎಲ್ಲ ಹೆಣ ಸುಟ್ಟಿರೋದು ಉಳಿರೋದು ಎಲ್ಲ ಇರ್ತಾವಲ್ಲ. ಸುಟ್ಟಿರೋ ಬೂದಿ ಚಿತಾಭಸ್ಮ ಅಂತಲೇ ಹೇಳ್ತಾರೆ. ಅದು ಆ ಬೂದಿ ಕೂಡ ಅದಕ್ಕೆ ಹತ್ತಿರ್ತದೆ. ಯಾವುದು ನಾಯಿ ತುಳ್ಕೊಂಬಂದಿರ್ತದಲ್ಲ, ಹತ್ತಿರ್ತದ. ಆ ಟೈಮ್ನಲ್ಲಿ ಅವ ಬೇಡ್ರವನು ಅದು ಏನೋ ವ್ಯತ್ಯಾಸ ಆಗಿಬಿಟ್ಟು ಅವನು ಅಲ್ಲೇ ಪ್ರಾಣ ಬಿಡ್ತಾನಂತ ಏನೋ ಇದಾಗಿ. ಪ್ರಾಣ ಬಿಟ್ಟಾಗ ಅದು ಏನು ಮಾಡ್ತದ, ಆ ನಾಯಿ ಬಂದು ಆ ಬೇಡ್ರವನಿಗೆ ಎಬ್ಬಿಸ್ತದಂತೆ. ಅಂದ್ರೆ ಈಗ ಇದು ಮಾಡಿ ಹಣಿಗೆ ಬಂದು ಕಾಲಿಲಿ ಒದಿತದಂತ. ಒದ್ದು ಎಬ್ಸ್ಲಕ್ಕೆ ನೋಡ್ತದ. ನೋಡಿದ್ರೂ ಕೂಡ ಅವ ಹೇಳಲ್ಲ. ಹಂಗೆ ಆದರೂ ಕೂಡ ಏನಾಗ್ತದ, ಅಲ್ಲಿ ಯಮದೂತರು ಬಂದು ಅವನಿಗೆ ನೋಡ್ತಾರಂತ. ಅವನ ಹಣೆಗೆ ಅದು ಚಿತಾಭಸ್ಮ ಇದ್ದ ಸಲುವಾಗಿ ಬಿಟ್ಟು ದೂರ ಹೋಗ್ಬಿಡ್ತಾರಂತ. ಆಮೇಲೆ ಅಲ್ಲಿ ಭಸ್ಮ, ಅದೇ ಚಿತಾಭಸ್ಮ ಅಂದ್ರೆ ಭಸ್ಮ, ಅದು ವಿಭೂತಿ ಅಂತ ನಾವೇನು ಹೇಳ್ತೀರಿ. ಶಿವನಿಗೆ ಅದು ಭಾಳ ಪ್ರೇಮಲ್ಲ ಅದು, ಯಾವುದೋ ಚಿತಾಭಸ್ಮ ಅಂತಕ್ಕಂಥದ್ದು. ಅಂದರೆ ಯಾವತ್ತೂ ಚಿತಾಭಸ್ಮನೇ ಧರಿಸಿರ್ತಾನೆ ಶಿವ. ಹಾಗಾಗಿ ಆ ಚಿತಾಭಸ್ಮ ಅವನಿಗೆ ಧಾರಣೆ ಆಗಿರ್ತದಲ್ಲಿ. ಅಂದರೆ ನಾಯಿ ಅಚಾನಕ್ ಬೇಕಂತ ಅವನೇನು ಹಚ್ಕೋಬೇಕಂತ ಹಚ್ಕೊಂಡಿರಲ್ಲ. ಆದ್ರೂ ಅದು ನಾಯಿ ಬಂದು ಹಿಂಗೆ ಒದ್ದು ಇದು ಮಾಡಿದಕ್ಕೆ ಅದು ಹತ್ತಿರ್ತದೆ. ಹಂಗಾಗಿ ಆ ವಸ್ತು ಅಂದರೆ ಪುಣ್ಯ ವಸ್ತು ಅಂದರೆ ಚಿತಾಭಸ್ಮ ವಿಭೂತಿ ಅಂತ ನಾವೇನು ಹೇಳ್ತೀವಿ. ಅದನ್ನು ಆ ವಸ್ತುವಿನ ಸಂಪರ್ಕ ಅವನಿಗೆ ಆದ ಸಲುವಾಗಿ ಅವನಿಗೇನಾಗ್ತದ, ಒಳ್ಳೆ ಅಲ್ಲಿ ಶಿವ ಪದವಿನೇ ಸಿಗ್ತದೆ ನೋಡ್ರಪ್ಪ ಅಲ್ಲಿ ಅಂತಲ್ಲಿ ಹೇಳ್ತಾರೆ. ಈ ರೀತಿ ಯಾವುದು ದೇಶ, ಕಾಲ, ವಸ್ತುಗಳಿಂದ ಏನಾಗ್ತದ, ಆ ಕರ್ಮ ಪಾಶ ಏನು ಹಿಂದೆ ಮಾಡಿರ್ತಾರೆ ಕರ್ಮ, ಆ ಕರ್ಮ ಪಾಶ ಕೂಡ ಅಳಿದು ಏನಾಗ್ತದ, ಅಲ್ಲಿ ಪುಣ್ಯ ಪ್ರಾಪ್ತಿ ಆಗ್ತದೆ ನೋಡಪ್ಪ. ಎಂಥ ಕೆಟ್ಟ ಕೆಲಸಗಳು ಮಾಡಿದರೂ ಕೂಡ ಹಿಂದೆ ಅವೆಲ್ಲನೂ ಈ ರೀತಿ ಯಾವುದು ಪುಣ್ಯಕ್ಷೇತ್ರದಲ್ಲಿ, ಆಮೇಲೆ ಇದು ಪುಣ್ಯ ಕಾಲದಲ್ಲಿ, ಆಮೇಲೆ ಪುಣ್ಯ ವಸ್ತುವಿನ ದರ್ಶನ ಆದಾಗ ಸ್ಪರ್ಶನ ಆದಾಗ ಅಲ್ಲಿ ಅವನಿಗೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ನೋಡಪ್ಪ. ಅಲ್ಲಿ ಶಿವ ಪದವಿ ಪ್ರಾಪ್ತಿ ಆಗ್ತದೆ ನೋಡು ಅಂತಲ್ಲಿ ಹೇಳ್ತಾರೆ. ಆಮೇಲೆ 13ನೇ ಪದ ಇದು, 12ನೇ ಪದ ಆಯಿತು. 13ನೇ ಪದ
ಸದರವಲ್ಲವೇ ತಿಳಿಯೇ ಸದರವಲ್ಲವೇ ಮದನ ವೈರಿ ತನ್ನವರ್ಗೆ ಪದುಳದಿಂದ ಕೊಡುವ ಮುಕ್ತಿ ಅಂತಕ್ಕಂಥದ್ದು. ಅಂದರೆ ಸದರವಲ್ಲವೇ ತಿಳಿಯೇ ಸದರವಲ್ಲವೇ ಅಂದರೆ ಸುಲಭ ಅಲ್ಲವೇ, ಸದರ ಅಂದರೆ ಸುಲಭ, ಸುಲಭವಲ್ಲವೇ ತಿಳಿಯೇ ಸುಲಭವಲ್ಲವೇ ಮದನ ವೈರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ. ಅಂದರೆ ನೋಡ್ರಿ ಎಷ್ಟು ಸುಲಭ ಅದಲ್ಲಪ್ಪ ಇದು ಮುಕ್ತಿ. ಮುಕ್ತಿ ಅಂತಕ್ಕಂಥದ್ದು ಮದನ ವೈರಿ ಅಂತಂದರೆ ಯಾರು? ಪರಮಾತ್ಮ, ಪರಮಾತ್ಮ ಶಿವ. ತನ್ನವರಿಗೆ ತನ್ನ ಭಕ್ತರಿಗೆ ಯಾವ ರೀತಿ ಅಲ್ಲಿ ಮುಕ್ತಿ ಕೊಡ್ತಾನೆ ನೋಡು, ಗಣಪದವಿ ಕೊಡ್ತಾನ. ಎಷ್ಟು ಸುಲಭ ಆದ ನೋಡಿದು. ಹಿಂದಿನ ಪದದಲ್ಲಿ ನೋಡಿದ್ವಲ್ಲ ಯಾವ ರೀತಿ ಅಂತಂದ್ರೆ ನಾವು ದೇಶ ಕಾಲ ವಸ್ತು ಅಂದ್ರೆ ಅಲ್ಲಿ ಶಿವಲಿಂಗದ್ದು ಯಾವುದು ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಪ್ರಾಣ ಹೋದರೂ ಕೂಡ ಅವನಿಗೆ ಒಳ್ಳೆಯ ಪದವಿನೇ ಕೊಡ್ತಾನೆ. ಆಮೇಲೆ ಶಿವಲಿಂಗ ದರ್ಶನ ಶಿವರಾತ್ರಿ ಟೈಮಲ್ಲಿ ಇದಾದರೂ ಕೂಡ ಅವನಿಗೆ ಪದವಿ ಕೊಡ್ತಾನೆ. ಆಮೇಲೆ ಈ ಅಡವಿನಲ್ಲಿ ಬಿದ್ದ ಬೇಡ್ರವನಿಗೂ ಕೂಡ ಅಲ್ಲಿ ಒಳ್ಳೆ ಗಣಪದವಿ ಕೊಡ್ತಾನೆ. ಯಾವುದಕ್ಕೆ? ಅಲ್ಲಿ ವಸ್ತುವಿನ ಯಾವುದು ವಸ್ತು ಅಂತಂದರೆ ಭಸ್ಮ ಧಾರಣ ಆಗಿದ್ದಕ್ಕೆ ಅವನಿಗೆ ಮುಕ್ತಿ ಕೊಡ್ತಾನೆ ನೋಡು, ಪದವಿ ಕೊಡ್ತಾನೆ, ಗಣಪದವಿ. ಹಾಗಾಗಿ ಸದರವಲ್ಲವೇ ತಿಳಿಯೇ ಸದರವಲ್ಲವೇ ಮದನ ವೈರಿ ತನ್ನವರಿಗೆ ಪದುಳದಿಂದ ಕೊಡುವ ಮುಕ್ತಿ. ಅಂದರೆ ಎಷ್ಟು ಸುಲಭ ಅದಲ್ಲಪ್ಪ ಇದು ಮುಕ್ತಿ. ಮದನ ವೈರಿ ಪರಮಾತ್ಮ ಕೊಡ್ತಕ್ಕಂಥ ಮುಕ್ತಿ ಎಷ್ಟು ಸುಲಭ ಅದಲ್ಲ ಅಂತಲ್ಲಿ ಹೇಳ್ತಾರೆ. ಮೊದಲನೇ ನೋಡಿ, ಕಳವಿಗೆಂದು ಬಂದು ತನ್ನ ನಿಳೆಯದೊಳಗೆ ಕೆಡುವ ಸೊಡರ ಬೆಳಗಲ್ ಅವನಿಗೆ ಅಮಳತೆಯನ್ನು ತಳುವುದು ಈಶನಿತ್ತನಾಗಿ ಅಂತ. ಇದು ಮೊದಲೇ ನೋಡಿ, ಕಳವಿಗೆಂದು ಬಂದು ತನ್ನ ನಿಳೆಯದೊಳಗೆ ಕೆಡುವ ಸೊಡರ ಬೆಳಗಲ್ ಅವನಿಗೆ ಅಮಳತೆಯನ್ನು ತಳುವುದು ನಿತ್ತನಾಗಿ. ಅಂದರೆ ಒಬ್ಬನೊಬ್ಬ ಒಂದು ಊರಲ್ಲಿ ಏನಾಗ್ತದ, ಒಂದು ದೇವಸ್ಥಾನ ಇರ್ತದ. ದೇವಸ್ಥಾನದಲ್ಲಿ ಅಲ್ಲಿ ಈಶ್ವರಲಿಂಗ ಇರ್ತದ. ಈಶ್ವರಲಿಂಗ ಅಲ್ಲಿ ಪ್ರತಿ ದಿವಸ ಒಬ್ಬ ಬ್ರಾಹ್ಮಣ, ಒಬ್ಬ ಅರ್ಚಕ ಅದನ್ನು ಪೂಜೆ ಮಾಡಿ ಬಂದು ಹೋಗ್ತಿರ್ತಾನೆ. ಅದನ್ನು ಯಾವುದು ಕೆಲವು ಸಮಯದಲ್ಲಿ ಏನು ಮಾಡ್ತಾರೆ, ಎಲ್ಲ ಆಭರಣಗಳನ್ನು ಹಾಕಿ ಅದನ್ನು ಪೂಜೆ ಮಾಡೋದು ಪದ್ಧತಿ ಇರ್ತದೆ. ಆಭರಣ ಅಂತಂದ್ರೇನು, ಅಲ್ಲಿ ಬಂಗಾರದ ಮುತ್ತು ರತ್ನ ವೈಡೂರ್ಯಗಳು ಎಲ್ಲ ಇರ್ತಾವೆ. ಅಂಥವನ್ನೆಲ್ಲ ಹಾಕಿ ಅದನ್ನು ಅಲಂಕಾರ ಮಾಡಿ ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡಿ ಒಂದು ದಿವಸ ಹಂಗೆ ಬಿಟ್ಟಿರ್ತಾರೆ. ಅವನ್ನ ಪೂಜೆ ಮಾಡಿ ನೆಕ್ಸ್ಟ್ ಡೇ ತೆಗಿಬೇಕಂತ ಬಿಟ್ಟಿರ್ತಾರೆ. ಇದನ್ನು ಒಬ್ಬ ಕಳ್ಳ ಗಮನಿಸ್ತಾನೆ. ಅದನ್ನು ಈ ರೀತಿ ಈ ಟೈಮ್ನಲ್ಲಿ ಇವು ಇರ್ತಾವ ಅಂತಂದ್ಬಿಟ್ಟು, ಆಭರಣ ಇರ್ತಾವ, ಅವನ್ನ ದೋಚ್ಕೊಂಡು ಹೋದ್ರಾಯ್ತಂತ. ಆವಾಗ ಏನಾಗ್ತದ, ಅಲ್ಲಿ ಮಾಮೂಲಿ ನಂದ ದೀಪ ಇರ್ತಲ್ಲ ದೇವ್ರ ಮುಂದೆ ಇರ್ತದೆ. ಅದು ಸ್ವಲ್ಪ ಸಣ್ಣಾಗಿರ್ತದಂತ. ಸಣ್ಣ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅವನು ಎಲ್ಲ ಬಾಗಿಲು ಹಾಕಿರ್ತಲ್ಲ, ಅವ್ರಿಗೆ ಗೊತ್ತು ಕಳ್ಳರು ಹೆಂಗೆ ಒಳಗೆ ಹೋಗ್ಬೇಕು ಮಾಡ್ಬೇಕಂತ. ಬೀಗ ಹೊಡೆದು ಅಲ್ಲಿ ಹೋಗಿ ನೋಡ್ತಾನ. ಅಲ್ಲಿ ದೀಪ ಸ್ವಲ್ಪ ಸಣ್ಣಾಗಿರ್ತದಂತ. ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಬತ್ತಿ ಸ್ವಲ್ಪ ಹಿಂಗೆ ದೊಡ್ಡದು ಮಾಡ್ತಾನೆ, ಬೆಳಕು ಚೆಂದ ಕಾಣಲಿ ಅಂತ. ಏನೇನು ಆಭರಣಗಳು ಅದಾವಂತ ನೋಡಿ ತೊಗೊಂಡು ಹೋಗ್ಬೇಕಲ್ಲ ಅಂತ. ಹಾಗಾಗಿ ಅವ ಏನು ಮಾಡ್ತಾನೆ, ಅಲ್ಲಿ ಸ್ವಲ್ಪ ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕಿಬಿಟ್ಟು, ಅಲ್ಲಿತ್ತಂತ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ದೀಪ ದೊಡ್ಡ ಮಾಡ್ತಾನೆ. ಹಾಗಾಗಿ ಇಷ್ಟೆಲ್ಲ ಮಾಡಿದ ಮೇಲೆ ಅವನು ಏನೋ ಇದು ಮಾಡ್ತಾನೆ, ಯಾವುದೋ ಇದು ಮಾಡಿ ಅವ್ನು ಬಂದು ಎಲ್ಲ ಇದು ಮಾಡ್ತಾರಾಗ ಅಷ್ಟೊತ್ತಿಗೆ ಸಿಕ್ಬಿಡ್ತಾನೆ. ಅವನೇನೋ ಹೊಡಿತಾರೆ, ಏನು ಮಾಡ್ತಾನೆ, ಅವ್ನ ಪ್ರಾಣನೂ ಹೋಗ್ತದೆ. ಅವಾಗ ಹೋದಾಗ ಅಲ್ಲಿ ಏನಾಗ್ತದೆ, ಪರಮಾತ್ಮ ಇವನು ದೀಪ ದೊಡ್ಡ ಮಾಡಿದ ಸಲುವಾಗಿ, ಅಂದರೆ ದೀಪ ದೀಪ ಸಣ್ಣ ಇರ್ತದಲ್ಲ, ಅದನ್ನು ಎತ್ತರ ಮಾಡಿ, ಅಂದರೆ ಸ್ವಲ್ಪ ಚೆನ್ನಾಗಿ ಬೆಳಗಂಕ ಮಾಡ್ತಾನಲ್ಲ, ಅದಕ್ಕೆ ದೀಪ ಇನ್ನು ಬೆಳಗಿದಾನ ಈಶ್ವರಲಿಂಗಕ್ಕೆ ಅಂತಂದ್ಬಿಟ್ಟು ಅವನಿಗೆ ಗಣಪದವಿನೇ ಕೊಡ್ತಾನ ಅಂತ ಅಲ್ಲಿ ಹೇಳ್ತಾರೆ. ದೀಪ ಎಣ್ಣೆ ಹಾಕಿಬಿಟ್ಟು ಹಚ್ತಾನಲ್ಲ, ಹಚ್ಚಿ ಬೆಳಗ್ತಾನೆ ದೊಡ್ಡದ ಮಾಡ್ಲಿಕ್ಕೆ. ಅದಕ್ಕಾಗಿ ಅವನಿಗೆ
ಗಣಪದವಿನೇ ಕೊಡ್ತಾನೆ ನೋಡಪ್ಪ ಈ ರೀತಿ ಅಲ್ಲಿ ಆ, ಈ ರೀತಿ ಎಷ್ಟು ಸುಲಭ ಆದ ನೋಡು ಪರಮಾತ್ಮ ನಿನಗೆ ಕೊಡ್ತಕ್ಕಂಥ ಮುಕ್ತಿ ಅಂತಲ್ಲಿ ಹೇಳ್ತಾರೆ. ಇನ್ನು ಎರಡನೇ ನೋಡಿ, ಮರಣ ಕಾಲದಲ್ಲಿ ಹೊಲನ ಹರಗೆಣುತ ಕಳವಳಿಸಿದ ಕಳವಳಿಸಿದ ನರನಿಗೆ ಅಭವನೊಲಿದು ಸಾರ ಥರದ ಸೊಗಸು ಗೈದನಾಗಿ ಅಂತ. ಇನ್ನು ಇದು ಎರಡನೇ ನೋಡಿ, ಮರಣ ಕಾಲದಲ್ಲಿ ಅಲ್ಲಿ ಏನಾಗ್ತದ, ಒಬ್ಬವ ರೈತ ಇರ್ತಾನ, ಒಕ್ಕಲಿಗಿರ್ತಾನ. ಇದು ಯಾಕದು ಕೂಡ್ತಾ ಇಲ್ಲ, ಇದು ಐದನೇದು ಯಾಕೆ ಸೇರ್ತಾ ಇಲ್ಲ, ಬಂತು. ಕಟ್ಟಾಲ. ಒಬ್ಬ ಒಕ್ಕಲಿಗಿರ್ತಾನ ರೈತ, ಒಂದು ಊರಿನಾಗ ಒಬ್ಬ ಒಕ್ಕಲಿಗಿರ್ತಾನ ರೈತ. ಆತನಿಗೆ ಒಂದು 4-5 ಜನ ಮಕ್ಕಳು ಇರ್ತಾರೆ. ಮಕ್ಕಳನ್ನು ಒಂದು ತಾನೇ ಸಲುವು ಇರ್ತಾನೆ ಎಲ್ಲ ಅವರಿಗೆಲ್ಲ ಸರಿ, ಅಂದರೆ ಅವ್ರಿಗೆ ಅಷ್ಟು ಜವಾಬ್ದಾರಿ ಇರೋದಿಲ್ಲ. ಅಂದರೆ ತಾನೇ ಎಲ್ಲ ನೋಡ್ಕೊಂಡು ಹೋಗಿರ್ತಾನ. ಅವ್ರಿಗೆ ಅಷ್ಟು ಅವನಷ್ಟು ಹೊಲ ಹರಗೋದು ಮಾಡೋದು ಅದೆಲ್ಲ ಅಷ್ಟು ಅಂದರೆ ಸಲೀಸಾಗಿ ಮಾಡ್ತಾ ಇರಲಿಲ್ಲ. ಆಮೇಲೆ ಕ್ರಮವಾಗಿ ಸ್ವಲ್ಪ ಇದಾದ ಮೇಲೆ ಹೆಚ್ಚಿರ್ತಾನೆ ಕೆಲಸ, ಹೊಲ ಹರಗೋದು, ಇದು ಮಾಡೋದು ಅಂತಂದ್ಬಿಟ್ಟು ಬಿತ್ತೋದು, ಬೆಳೆಯೋದು ಇತ್ತೀಚೆಗೆ ಸ್ವಲ್ಪ ಮಾಡ್ತಿರ್ತಾರೆ. ಆ ಮಾಡೋ ಟೈಮಲ್ಲಿ ಏನಾಗ್ತದ, ಆಮೇಲೆ ತನ್ನ ವಯಸ್ಸಿನಿಂದ ಅವನು ಅಂದರೆ ಪೂರ್ತಿ ಜ್ವರ ಬಿದ್ದು ಭಾಳ ಇದಾಗಿರ್ತಾನೆ. ಆ ಟೈಮಲ್ಲಿ ಎಲ್ಲರೂ ಬರ್ತಾರೆ, ಬಂದು ಮಾತಾಡ್ಸ್ಲಕ್ಕೆ ಬರ್ತಾರಲ್ಲ. ಬಂದಾಗ ಹೇಳ್ತಾನವ, ಅಂದರೆ ಹರಗ್ರಿ ಅನ್ನೋ ಲೆಕ್ಕದಲ್ಲಿ ಹರ ಅಂತಂದ್ಬಿಟ್ಟು ಅವ ಪ್ರಾಣ ಬಿಡ್ತಾನಂತ. ಹರಗ್ರಿ ಅಂತ ಹೇಳ್ಬೇಕಾಗಿರ್ತದ ಅವನು ಮಾತು. ಅಂತ ಅಷ್ಟಕ್ಕೆ ಹೇಳಿ ಇದಾಗ್ತದ, ಅವನು ಪ್ರಾಣ ಬಿಡ್ತಾನಲ್ಲ. ಆವಾಗ ಸಾಯೋ ಟೈಮಲ್ಲಿ ನನ್ನ ಹೆಸರು ಹೇಳೋಣ ಅಂತಂದ್ಬಿಟ್ಟು ಪರಮಾತ್ಮ ಖುಷಿಯಾಗಿ ಅವನು ಗಣಪದವಿನೇ ಕೊಟ್ಟ ಅಂತಲ್ಲಿ ಬರ್ಕೊಂಬಂತಾರೆ. ಇದು ಈ ರೀತಿ ಮರಣಗಾಲದಲ್ಲಿ ಹೊಲವ ಹರಗಾಣ ಎನ್ನುತ್ತಾ ಕಳವಳಿಸಿದ ನರನಿಗೆ ಅಭವನೊಲಿದು ಸಾರ ಥರದ ಸೊಗಸು ಗೈದನಾಗಿ ಅಂತ. ಅಂದರೆ ಮರಣಕಾಲದಲ್ಲಿ ತನ್ನ ಹೆಸರು ಹೇಳಿದ್ನಲ್ಲ ಇವ ಅಂತಂದುಬಿಟ್ಟು ಅಲ್ಲಿ ಶಿವ ಪದವಿ ಕೊಡ್ತಾನೆ, ಗಣಪದವಿ ಕೊಡ್ತಾನೆ ಪರಮಾತ್ಮ ಅಂತಲ್ಲಿ ಹೇಳ್ತಾರೆ. ಇನ್ನು ಮೂರನೇ ನೋಡಿ, ನೆಲಕ್ಕೆ ಬಿದ್ದು ದೊಂದಲರನು ಸಲಿಲತನೆಗೆ ಎನಲ್ಕೆ ಕೂಲಿ ನಲಿದು ಶ್ವೇತನಿಗೆ ವಿಲಾಸ ವಲರೆ ಮನ್ನಿಸಿದನಾಗಿ ಅಂತ. ನೆಲಕ್ಕೆ ಬಿದ್ದು ಇದು ಏನಂತಂದ್ರೆ, ಇದು ಮೂರನೇ ನೋಡಿ, ಇದು ಇರಲಿ ಇಷ್ಟಕ್ಕೆ. ಇದು ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಲ್ಲ. ಯಾಕಂದರೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದ ಬರ್ತಕ್ಕಂಥದ್ದು ಬ್ರಹ್ಮಜ್ಞಾನ. ಇಲ್ಲಿ ಕುಂತು ಕ್ಲಾಸ್ ಕೇಳ್ತಕ್ಕಂಥದ್ದೇ ಶ್ರೇಷ್ಠ. ಯಾಕಂತಂದ್ರೆ ಇದ್ಯಾಕೆ ಪದೇ ಕಟ್ ಆಗ್ಲಕತ್ತಾವ ಫೋನ್ಗಳು. ಇರಲಿ. ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ. ಯಾಕಂತಂದ್ರೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ ಅಂತಕ್ಕಂಥದ್ದು. ಜ್ಞಾನಕಾಂಡದಲ್ಲಿ ಬರಬೇಕಂತಂದ್ರೆ ಎಷ್ಟೋ ಜನ್ಮದ ಪುಣ್ಯದ ಫಲಿಸಿದಾಗ ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಕರ್ಮ ಮಾಡಿ 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 ಅಲ್ಲಿ ಈ ಶರೀರ ಹೋಗಿದ್ದಾವೆ, ಎಷ್ಟೋ ಶರೀರಗಳು ಹೋಗಿದ್ದಾವೆ. ಯಾಕಂತಂದ್ರೆ ಕರ್ಮಜನ್ಯ ಶರೀರಂ ಅಂತ ಹೇಳ್ತಾರೆ. ಕರ್ಮ ಮಾಡಿದ್ರಿಂದನೇ ಈ ಶರೀರ ಬಂದಿರತಕ್ಕಂಥದ್ದು. ಈ ಶರೀರ, ಈ ದೇಹ, ಪ್ರತಿಯೊಬ್ಬರ ದೇಹ ಶರೀರ ಬಂದಿರೋದು ಕರ್ಮ ಮಾಡೇ ಬಂದಿರತಕ್ಕಂಥದ್ದು. ಯಾಕಂತಂದ್ರೆ ಅದು ಈಗ ಕೆಲವು ಪರಮಾತ್ಮನಿಗೇನು ಅದು ಒಬ್ಬರಿಗೆ ಶ್ರೀಮಂತರು ಮಾಡಬೇಕು, ಒಬ್ಬರಿಗೆ ಬಡವ್ರು ಮಾಡ್ಬೇಕಂತೇನು ಇರಲ್ಲ. ಯಾಕಂತಂದ್ರೆ ಆತ ನಿಶ್ಚಿಂತನಾಗಿ ಅಂದ್ರೆ ಅವ್ರವ್ರ ಕರ್ಮ ಅವ್ರವ್ರ ಸುತ್ತ ಅಂತ. ಅವ್ರವ್ರ ಕರ್ಮ ಅವ್ರವ್ರ ಸುತ್ತ. ಬ್ಯಾಂಕ್ ಬ್ಯಾಲೆನ್ಸು ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಅವ್ರವರೇ ಕಟ್ಕೊಂಡು ಬಂದಿರ್ತಾರೆ, ಅವ್ರ ಬೆನ್ನಿಗೆ ಇರ್ತದದು. ಯಾಕಂತಂದ್ರೆ ಪ್ರಪಂಚದಾಗ ಎಷ್ಟೋ ಜನ ಇರ್ತಾರೆ.
ಕೆಲವರು ಶ್ರೀಮಂತರು ಹೊಟ್ಟೆಗಿರ್ತಾರ ಹುಟ್ಟಿರ್ತಾರ, ಕೆಲವರು ಬಡವ್ರ ಹೊಟ್ಟೆಲಿರ್ತಾರ, ಭಿಕ್ಷುಕರು ಹೊಟ್ಟೆಲಿರ್ತಾರ. ಹಾಗಾಗಿ ಈ ರೀತಿ ತಾರತಮ್ಯ ಯಾಕೆ ಮಾಡ್ತಾರ ಅಂತ ಮಾಡಂಗಿಲ್ಲ. ತಾರತಮ್ಯ ಅಲ್ಲಿ ನಾವು ಮಾಡಿದ ಕರ್ಮಕ್ಕೆ ಅದರ ಫಲ ಉಣ್ಲಕ್ಕ ಈ ಥರ ಆಗೋದು ಅಷ್ಟೇ ಹೊರತಾಗಿ ಭಗವಂತಗೆ ಏನೂ ಅಲ್ಲಿ ಇದಿರಲ್ಲ. ಏನೋ ಅವರಿಗೆ ಒಳ್ಳೇದು ಮಾಡಬೇಕು, ಇವ್ರಿಗೆ ಕೆಟ್ಟದ್ದು ಮಾಡಬೇಕು, ಆ ಥರದ್ದು ಏನಿರಲ್ಲ. ನಾವು ಏನು ಕೆಲಸ ಮಾಡ್ತೀವಿ, ನಾವೇನು ಬೀಜ ಬಿತ್ತುತ್ತೀವಿ ಅದ್ರ ಫಲ ಉಣ್ಲಿಕ್ಕೆ ಇದು ಇರೋದು. ಯಾಕಂತಂದ್ರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವ ಅಂತ ಹೇಳ್ತಾರೆ ಪುರಂದರದಾಸರು. ಆ ರೀತಿ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಅಂದ್ರೆ ನಾ ಮಾಡಿದ ಕೆಲಸನೇ ಆ ಥರ ಇದ್ದಾಗ ನೀನು ಏನು ಮಾಡ್ತೇಪ್ಪ ಪರಮಾತ್ಮ ಅಂತ ಅಲ್ಲಿ ದಾಸರು ಹೇಳ್ತಾರೆ. ಹಂಗಾಗಿ ಅಲ್ಲಿ ಯಾವುದೇ ಈ ಭೋಗಗಳು ಬಂದಾಗ ನಮ್ಮ ಕರ್ಮದ ಭೋಗಗಳವು. ಯಾಕಂತಂದ್ರೆ ಬಾರದು ಬಪ್ಪದು ಬಪ್ಪುದು ತಪ್ಪದು, ಬಾರದು ಬಪ್ಪದು ಬಪ್ಪುದು ತಪ್ಪದು ಅಂತ. ಅಂದರೆ ಏನು ಆಗಬೇಕಾಗ್ಯದ ಹಾಗೇ ಆಗ್ತದ, ಆದ್ರೆ ಏನು ಹಂಗಾಗಿ ಹಾಗಾದ್ರೆ ಹಾಗೇ ಆಗ್ತದ ಅಂತಕ್ಕಂಥದ್ದು. ಈ ರೀತಿ ಪ್ರಪಂಚ ಅಂತಕ್ಕಂಥದ್ದು ಪ್ರಾರಬ್ಧಾದಿನ ಅದರ ಹಿಂದೆ ಬಂತಲ್ಲ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು. ಪ್ರಾರಬ್ಧ ಅಂತಂದ್ರೆ ಏನು? ಪ್ರಾರಬ್ಧ ಕರ್ಮ ಹೊತ್ಕೊಂಡು ಈ ಶರೀರ ಬಂದಿರತಕ್ಕಂಥದ್ದು. ಇನ್ನು ಯಾವುದೋ ಪ್ರಾರಬ್ಧ, ಸಂಚಿತ, ಆಗಾಮಿ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂತ 3 ಕರ್ಮಗಳು ಹೇಳ್ತಾರೆ. ಸಂಚಿತ ಕರ್ಮ ಅಂತಂದ್ರೇನು? ಅದು ಬೆನ್ನಿಗೆ ಇರ್ತದೆ, ಬೇಕಾದಷ್ಟು ಬೆನ್ನಿಗೆ, ಪ್ರತಿಯೊಬ್ಬರು ಬೆನ್ನಿಗೆ ಇರ್ತದೆ ಸಂಚಿತ ಕರ್ಮ. ಆ ಪ್ರಾರಬ್ಧ ಕರ್ಮ ಅಂದ್ರೆ ಸಂಚಿತ ಕರ್ಮದಲ್ಲಿ ಸ್ವಲ್ಪ ಭಾಗ ತಗೊಂಡು ಈ ಶರೀರ ಅವು ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಆಮೇಲೆ ಆಗಾಮಿ ಕರ್ಮ ಅಂತಂದರೆ ಈ ಜನ್ಮದಲ್ಲಿ ಈ ದೇಹದಲ್ಲಿ ಮಾಡಿರ್ತಕ್ಕಂಥ ಈ ಪುಣ್ಯ ಪಾಪಗಳ ಭೋಗ ಏನದ ಅದು ಆಗಾಮಿ ಕರ್ಮ ಅಂತ ಹೇಳ್ಸ್ಕೊತದ. ಈ ಸಂಚಿತ ಕರ್ಮ ಕಳ್ಕೊಳ್ಳಿಕ್ಕೆ ಈ ಜ್ಞಾನ ಮಾರ್ಗ ಹಿಡಿದಿರ್ತಕ್ಕಂಥದ್ದು. ಜ್ಞಾನ ಮಾರ್ಗ ಸಂಚಿತ ಕರ್ಮನ ಕಳೀತದ. ಯಾರು? ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಮಾತ್ರ ಈ ಯಾವುದು ಈ ಸಂಚಿತ ಕರ್ಮನ ಕಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಎಲ್ಲ ಗುರುಗಳು ಕಲಿತಾರಂತಾರೆ ಸಾಧ್ಯನೇ ಇಲ್ಲ. ಎಲ್ಲ ಗುರುಗಳು ಯಾಕಂತಂದ್ರೆ ಅಲ್ಲಿ ಗುರುಗಳಲ್ಲಿ 6 ರೀತಿಗಳು ಗುರುಗಳನ್ನು ಬರ್ಕೊಂಬಂದಾರ. ಯಾವುದು? ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು ಅಂತಕ್ಕಂಥದ್ದು. ಈ ರೀತಿ 6 ರೀತಿಯ ಗುರುಗಳಿದ್ದಾರೆ. 6 ರೀತಿಯಲ್ಲಿ ಶ್ರೇಷ್ಠ ಗುರು ಇರೋದು ವಿಹಿತ ಗುರು. ವಿಹಿತ ಗುರು ಅಂದರೆ ಯಾರು? ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯ ಅಂತಂದ್ರೇನು? ಆತಗೆ ಎಲ್ಲ 4 ವೇದಗಳು ಗೊತ್ತಿರಬೇಕು. ಆಮೇಲೆ ವೇದಗಳು, ಆಗಮಗಳು, 28 ಆಗಮಗಳು, ಪುರಾಣ ಅಂದ್ರೇನು 18 ಪುರಾಣಗಳು, ಆಮೇಲೆ ಇತಿಹಾಸ ಅಂತಂದ್ರೇನು? ಅಲ್ಲಿ ರಾಮಾಯಣ ಮಹಾಭಾರತ ಅಂತಕ್ಕಂಥದ್ದು ಇತಿಹಾಸ ಅಂತ ಹೇಳ್ಸ್ಕೊತದ. ಹಾಗಾಗಿ ಪುರಾಣಗಳು ಅಂತಂದ್ರೇನು? ಪರಮಾತ್ಮನ ಪರವಾಗಿ 10 ಪುರಾಣಗಳದಾವ. ಆಮೇಲೆ ವಿಷ್ಣುವಿನ ಪರವಾಗಿ 4 ಅದಾವ, ಬ್ರಹ್ಮನ ಪರವಾಗಿ 2 ಅದಾವ, ಆಮೇಲೆ ಸೂರ್ಯನ ಪರವಾಗಿ 1, ಅಗ್ನಿ ಪರವಾಗಿ 1. ಈ ರೀತಿ 18 ಪುರಾಣಗಳು ಅಲ್ಲಿ ಅದಾವ. ಇವೆಲ್ಲನೂ ಯಾರು? ವ್ಯಾಸ ಮುನಿನೇ ಬರೆದಿರ್ತಕ್ಕಂಥದ್ದು ಈ ಪುರಾಣಗಳು ಎಲ್ಲ. ಆಮೇಲೆ ಈ ವೇದಗಳಿಗೆ ಭಾಷ್ಯ ಬರೆದಿರೋದು ವ್ಯಾಸನೇ. ಯಾವುದು? ವ್ಯಾಸ ಮುನಿ ಅಂತಕ್ಕಂಥದ್ದು. ಹಾಗಾಗಿ ಶಂಕರಾಚಾರ್ಯರು ಪ್ರಸ್ಥಾನತ್ರಯ ಗ್ರಂಥ ಅಂತ ಏನಂದ ಇದಾವ. ಪ್ರಸ್ಥಾನತ್ರಯ ಗ್ರಂಥಗಳು ಅಂತಂದ್ರೇನು? ಅಲ್ಲಿ ಭಗವದ್ಗೀತೆ, ಬ್ರಹ್ಮಸೂತ್ರ, ಆಮೇಲೆ ಉಪನಿಷತ್ತುಗಳು ಅಂತ ಈ 3 ಪ್ರಸ್ಥಾನತ್ರಯ ಗ್ರಂಥಗಳು ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಗ್ರಂಥಗಳಿಗೆ ಇಲ್ಲಿ ಭಾಷೆ ಬರೆದವರು ಯಾರು? ಶಂಕರಾಚಾರ್ಯರು. ಹಾಗಾಗಿ ಈ ಪ್ರಸ್ಥಾನತ್ರಯ ಯಾವ ರೀತಿ ಭಾಷೆ ಬರೆದ್ರಂದ್ರೆ ಅಲ್ಲಿ ಇರ್ತಕ್ಕಂಥವು ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳು ಅವು ಪ್ರಸ್ಥಾನತ್ರಯ ಗ್ರಂಥಗಳು. ಅದಕ್ಕೆ ಸಂಸ್ಕೃತದಲ್ಲೇ ಭಾಷೆ ಬರೆದಾರೆ ಯಾರು? ಶಂಕರಾಚಾರ್ಯರು. ಹಾಗಾಗಿ ಅವರು ಕೂಡ ಮಹಾಪಂಡಿತರು. ಮಹಾಭಾಷ್ಯ ಬರೆದಿರ್ತಕ್ಕಂಥ ಅದ್ವೈತವಾದಿ. ಯಾಕಂತಂದ್ರೆ ಈ ನಾವು ವೇದಾಂತ ಶಾಸ್ತ್ರ ಮುಖ್ಯ ಇರೋದು ಯಾವುದು ಅಂದ್ರೆ ಅದ್ವೈತ ಒಂದೇ ಅಂತಕ್ಕಂಥದ್ದು ಇಲ್ಲಿ ಮುಖ್ಯ ಬೋಧೆ ಮಾಡ್ತಕ್ಕಂಥದ್ದು. ಯಾವುದು? ವೇದಾಂತ ಶಾಸ್ತ್ರದಲ್ಲಿ
ನೀನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ನೀನೇ ಪರಮಾತ್ಮ ಅಂತ ಏನು ಹೇಳುತ್ತದ ಅದು ಅದ್ವೈತ ಸಿದ್ಧಾಂತ. ಅದು ಅದನ್ನು ಯಾರು ನಿಜಗುಂಡ್ರು ಹೇಳಿದರು, ಕೈವಲ್ಯ ಯಾರು ಇವರು ಸರ್ಪಭೂಷಣರು ಅದನ್ನೇ ಹೇಳಿದರು, ಆಮೇಲೆ ಸಿದ್ಧಾರೂಢರು ಕೂಡ ಅದನ್ನೇ ಹೇಳಿದರು, ಆಮೇಲೆ ಮಾರ್ಥಂಡ ಸಾಬಯ್ಯ, ಆಮೇಲೆ ರಾಯಪ್ಪ ಗುರುಗಳು ಕೂಡ ಇದನ್ನೇ ಹೇಳಿದ್ದಾರೆ. ಅದ್ವೈತ ಸಿದ್ಧಾಂತನೇ ಹೇಳಿದ್ದಾರೆ. ಅಂದರೆ ಇದು ಯಾವುದು, ಈ ನೀನೇ ಪರಮಾತ್ಮ ಅಂತಕ್ಕಂಥದ್ದು ನಿಜಗುಂಡರು ಹೇಳಿರ್ತಕ್ಕಂಥದ್ದು, ಸರ್ಪಭೂಷಣರು ಹೇಳಿರ್ತಕ್ಕಂಥದ್ದು, ಇದೇ ಜ್ಞಾನನೇ ಅವರು ಹೇಳಿರೋದು. ಈ ನಮ್ಮ ಯಾವುದು ಅವ್ರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ನೋಡ್ಬೋದು ನಾವು. ಹಾಡ ಯಾವುದು ರಾಯಪ್ಪ ಗುರುಗಳು ಬರ್ತಾರಲ್ಲ, ನಿನ್ನಂತೋ ಈ ಜಗವೆಲ್ಲ ಸುಮ್ಮನೆ ತಿರುಗಿದೆ ದೇಶ ಎಲ್ಲ, ಸುತ್ತಿ ಸುತ್ತಿ ನೀ ದಣದೆಲ್ಲ ಅದರ ಫಲವೇ ನಿನಗೆ ಸಿಗಲಿಲ್ಲ ಅಂತಕ್ಕಂಥದ್ದು. ಅಲ್ಲಿ ಮತ್ತು ಮುಂದೆ ಹೇಳ್ತಾರ, ಶ್ರೀಶೈಲ ಪರ್ವತ ಏರಿದೆಲ್ಲ ಅಲ್ಲಿ ಮಲ್ಲಿಕಾರ್ಜುನನೆಂದೆಲ್ಲ, ನಿನ್ನಲ್ಲಿದ್ದವ ನರಿಲಿಲ್ಲ ನೀ ಎಲ್ಲೆಲ್ಲುಡುಕು ಸಿಗನಲ್ಲ ಅಂತಕ್ಕಂಥದ್ದು. ಅದು ನೀನು ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಿದ್ದೆಪ್ಪ, ಎಲ್ಲಿ ತಿರುಗಾಡಿದ್ರು ಏನು, ನಿನ್ನಲ್ಲಿ ಏನು ಅದನ ಅದನ್ನು ಹುಡುಕಿ ತಿಳ್ಕೊ, ಅದನ್ನು ತಿಳ್ಕೊಂಡಾಗ ನಿನಗೆ ಗೊತ್ತಾಗ್ತದೆ ಏನು ಅಂತಕ್ಕಂಥದ್ದು. ಆ ರೀತಿ ಅಲ್ಲಿ ಅದ್ವೈತ ಸಿದ್ಧಾಂತನ ಈ ಜ್ಞಾನ ಅಂತಕ್ಕಂಥದ್ದು ನೀನೇ ಪರಮಾತ್ಮ ಅಂತಕ್ಕಂಥ ಜ್ಞಾನ ಹೇಳಿದ್ದು ಯಾರು, ಇವರು ಕೂಡ ಯಾರು ರಾಯಪ್ಪವರು ಕೂಡ ಅದನ್ನೇ ಹೇಳಿದ್ದಾರೆ. ಹಾಗಾಗಿ ಇದು ಮತ್ತು ದೊಡ್ಡ ಜ್ಞಾನಿಗಳು, ಅದ್ರ ಬೆಲೆ ಗೊತ್ತಾಗಿಲ್ಲ ಅಷ್ಟೇ ನಮ್ಗೆ. ಈಗ ಯಾಕಂತಂದ್ರೆ ಈ ಕ್ಲಾಸು ಇದೆಲ್ಲ ಶಾಸ್ತ್ರ ಕೇಳಿದ ಮೇಲೆ ಗೊತ್ತಾಗಿರೋದು, ಓ ಎಂಥ ಜ್ಞಾನಿಗಳಲ್ಲ ಅಂತ. ಆ ರೀತಿ ಈ ಯಾವುದು ಈ ಎರಡನೇ ನುಡಿತನ ಇಲ್ಲಿದ್ದೀವಿ. ಮೂರನೇ ನುಡಿಯಿಂದ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.